ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 3ನೇ ತಾರೀಕು ಡಿಲಿವರಿ ಕೊಟ್ಟರು ನನಗೆ ಫ್ಲಿಪ್ಕಾರ್ಟ್ದವರು. ಅದನ್ನ ಅವತ್ತೇ ಅವರೇ ಓಪನ್ ಬಾಕ್ಸ್ ಡೆಲಿವರಿ ಇರುತ್ತೆ ಫ್ಲಿಪ್ಕಾರ್ಟ್ ಕಡೆ ಅಂತ. ಮುಂಚೆ ಎಲ್ಲ ಫ್ಲಿಪ್ಕಾರ್ಟ್ ಕಡೆ ಅಂತ ಓಪನ್ ಬಾಕ್ಸ್ ಡೆಲಿವರಿ ಇರಲಿಲ್ಲ. ಆಲ್ರೆಡಿ ಈ ಬಾಕ್ಸ್ನ ನಾನು ಓಪನ್ ಮಾಡಿದ್ದೀನಿ. ಇದ್ರ ಕ್ಲಿಪ್ ಬೇಕಾದ್ರೆ ಹಾಕ್ತೀನಿ, ಬಟ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬಾಕ್ಸಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಇದನ್ನು ಕ್ಲಿಪ್ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಷ್ಟ ಆದರೆ. ಜನ ಬಂದ ತಕ್ಷಣ ಸ್ವಲ್ಪ ಪ್ಯಾನಿಕ್ ಆಗಿಬಿಡುತ್ತೆ. ಇಟ್ಸ್ ಕಾಮನ್ ಫ್ಯಾಕ್ಟು. 56GB ಪ್ಲಸ್ 8GB ಮತ್ತು 6GB ವೇರಿಯಂಟಲ್ಲೂ ಕೂಡ ಈ ಮೊಬೈಲ್ ನಿಮಗೆ ಅವೈಲಬಲ್ ಇದೆ. ಲೋ ಕ್ವಾಲಿಟಿ ಇರುವಂಥ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ನ ಹಾಕಿದ್ದಾರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ತೊಗೊಂಡಿರುವಂಥ ಮೊಬೈಲ್ನ ಜಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಿಡಿಯೋನ ನಿಮ್ಮ ಜಸ್ಟ್ ರಿವ್ಯೂಗೋಸ್ಕರ ನೋಡಿ. ಗರ್ಲ್ ಫ್ರೆಂಡ್ ಇದ್ದಂಗೆ ಸದ್ಯ ಇವಾಗ ಮೊಬೈಲ್ಗಳು ನನಗೆ. ಏನಕ್ಕಂದರೆ ಇದನ್ನು ಹುಡುಗಿ ಥರ ಜೋಪಾನ ಮಾಡ್ಬೇಕು ನಾನು ಇವಾಗ. ಅದೇ ಮೊಬೈಲಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಹಳೆ ಚಾನಲ್ ಇದೆಯಲ್ಲ UR ಕಾಸಿ ಅಂತ, ನನ್ನ ಪರಿಚಯ ನಿಮ್ಗೆ ಆಲ್ರೆಡಿ ಇದೇ ಇರುತ್ತೆ. ಆ ಮೊಬೈಲ್ ನನಗೆ ಯೂಟ್ಯೂಬ್ಗೆ ಬರೋಕ್ಕೆ ಒಂದು ಹೆಲ್ಪ್ ಮಾಡ್ತು. ಇವಾಗ ಪ್ರೆಸೆಂಟ್ ಕೂಡ ಅದರಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಇವಾಗ ಮೈಕ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ ಮೊಬೈಲ್ಗೆ. ಸೊ ಅದ್ರಗೋಸ್ಕರ ಈ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಆಮೇಲೆ ವಿಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಗೈಸ್, ನನ್ನ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ, ನೋಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ನನ್ನ ಹಳೆ ಚಾನಲ್ಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ ಈ ಚಾನಲ್ಗೂ ಕೂಡ ಅದೇ ಥರ ಸಪೋರ್ಟ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಕಾಸಿ ಅಂತ. ಈ ಡೈಲಾಗ್ನ ನೀವು ಹಳೆ ಚಾನಲಲ್ಲಿ ಪದೇ ಕೇಳಿರ್ತೀರಾ. ಇವಾಗಲೂ ಕೂಡ ಕೇಳ್ತಿರ್ತೀರಾ. ಐ ಹೋಪ್ ನಮ್ಮ ವಿಡಿಯೋಸ್ಗಳು ನಿಮಗೆ ತುಂಬ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಚಾನಲ್ನ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತಂತ. ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ನಾನು ಹೇಳ್ತಾ ಇರೋದು, ಏನು ಕೈಯಲ್ಲಿ ಇಷ್ಟೊಂದೆಲ್ಲ ಜಂಜಾಟ ಇಟ್ಕೊಂಡಿದ್ದಾನೆ, ಇದು ಏನು ಎಕ್ಸ್ಟ್ರಾ ಮೊಬೈಲು ಎಲ್ಲ ನೀವು ಯೋಚನೆ ಮಾಡ್ತಾ ಇರಬೇಕು. ಇನ್ನೊಂದು ಏನಂದ್ರೆ, ಈ ಛತ್ರಿಯನ್ನ ಕೈ ಹಿಡ್ಕೊಂಡು ತಿರುಗ್ತಾ ಇದ್ದಾನೆ ಅಂತ ನೀವು ಅನ್ಬೋದು. ನಿಮ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಧಾರವಾಡಕ್ಕೆ ಬಂದ್ಮೇಲೆ ಹುಡುಗಿ ಜೊತೆಗೆ ಸಿಗ್ತಾಳೆ ಇಲ್ಲ ಗೊತ್ತಿಲ್ಲ, ಬಟ್ ಛತ್ರಿ ಮಾತ್ರ ಯಾವಾಗ್ಲೂ ಜೊತೆಯಾಗೇ ಇರುತ್ತೆ ಗುರು. ಯಾಕಂದ್ರೆ ಇಲ್ಲಿ ಬರೋ ಮಳೆ ಯಾವಾಗ ಬರುತ್ತೆ, ಯಾವಾಗ ನಿಲ್ಲುತ್ತೆ, ಯಾವಾಗ ಹೋಗುತ್ತೆ ಅಂತ ಹೇಳೋಕೆ ಆಗಲ್ಲ. ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ಯಾವ ಟೈಮ್ದಲ್ಲಿ ಮಳೆ ಬರುತ್ತೆ, ಯಾವ ಟೈಮ್ದಲ್ಲಿ ಹೋಗುತ್ತೆ, ಏನಾಗುತ್ತೆ ಇಲ್ಲಿ. ನಾನು ಮೇನ್ ಮಾಡಬೇಕಾಗಿರೋ ಟಾಪಿಕ್ ಕಡೆ ಬರ್ತಾ ಇದ್ದೀನಿ. ಛತ್ರಿನ ಸದ್ಯಕ್ಕೆ ಸೈಡ್ಗೆ ಇಡೋಣ. ನೀವು ನೋಡ್ತಾ ಇರಬೇಕು, ನನ್ನ ಕೈಯಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ, ಹಾಗೆ ಒಂದು ಕೈಯಲ್ಲಿ ಫೋನ್ ಕೂಡ ಇದೆ. ಇದೇ ನನ್ನ ಮೊಬೈಲು. ಮೊನ್ನೆ ಫ್ಲಿಪ್ಕಾರ್ಟ್ ಗ್ಯಾಜೆಟ್ ನಾನು ಆರ್ಡರ್ ಹಾಕಿದೆ, ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ಜೂನ್ 13ನೇ ತಾರೀಕಿಗೆ ಮೊಬೈಲ್ ಬಂದ್ಬಿಟ್ಟು ಡೆಲಿವರಿ ಆಗಿದೆ. ಇದ್ರ ಪ್ರೈಸ್ ಏನು, ಇದ್ರ ಸ್ಟೋರೇಜ್ ಏನು, ರ್ಯಾಮ್ ಏನು ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನಿಮಗೆ. ಅಂದ್ರೆ ನಾನು ಟೆಕ್ ಪರ್ಪಸ್ ವಿಡಿಯೋ ಏನು ಮಾಡ್ತಾ ಇಲ್ಲ. ಸೊ ಜಸ್ಟ್ ನಾನು ಆರ್ಡರ್ ಮಾಡಿದ್ದೆ. ನನ್ನ ಮೊಬೈಲ್ ಹಳೆ ಮೊಬೈಲ್ ಸ್ಟ್ರಕ್ ಆಗ್ತಾ ಇತ್ತು, ಅದಕ್ಕೋಸ್ಕರ ಹೊಸ ಮೊಬೈಲ್ನ ಪರ್ಚೇಸ್ ಮಾಡಿದೆ. ಅದ್ರದ್ದು ಒಂದು ಜಸ್ಟ್ ರಿವ್ಯೂ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಜಸ್ಟ್ ನೀವು ನೋಡ್ಬಿಟ್ಟು ಇಷ್ಟ ಆದ್ರೆ ನೀವು ಕೂಡ ಈ ಮೊಬೈಲ್ನ ತಗೋಬಹುದು. ಒಳ್ಳೆ ಕ್ವಾಲಿಟಿ ಆಗಿದೆ. 1 ವಾರ ಯೂಸ್ ಮಾಡ್ತಾ ಇದ್ದೀನಿ. ಹೋದ ಶುಕ್ರವಾರ ಅಂದ್ರೆ ಜೂನ್ 13ನೇ ತಾರೀಕು ಡೆಲಿವರಿ ಕೊಟ್ಟರು ನನಗೆ ಫ್ಲಿಪ್ಕಾರ್ಟ್ದವರು. ಅದನ್ನ ಅವತ್ತೇ ಅವರೇ ಓಪನ್ ಬಾಕ್ಸ್ ಡೆಲಿವರಿ ಇರುತ್ತೆ ಫ್ಲಿಪ್ಕಾರ್ಟ್ ಕಡೆ ಅಂತ. ಮುಂಚೆ ಎಲ್ಲ ಫ್ಲಿಪ್ಕಾರ್ಟ್ ಕಡೆ ಅಂತ ಓಪನ್ ಬಾಕ್ಸ್ ಡೆಲಿವರಿ ಇರಲಿಲ್ಲ. ಅದನ್ನೇ ಅಲ್ಲೇ ಓಪನ್ ಮಾಡಿಬಿಟ್ಟು ಎಲ್ಲ ಚೆಕ್ ಮಾಡಿ ಹೆಂಗಿದೆ, ಫಿಸಿಕಲ್ ಡ್ಯಾಮೇಜ್ ಎಲ್ಲ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ತೊಗೊಂಡಿರೋದು ನಾವು. ಅದನ್ನ ನಾನು ಕ್ಲಿಪ್ ಹಾಕಿರ್ತೀನಿ. ಜಸ್ಟ್ ಈ ವಿಡಿಯೋ ಮಧ್ಯದಲ್ಲಿ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಂಬಿಡಿ ಹಾಗೆ ಒಂದ್ಸತೆ. ಸೊ ಜಸ್ಟ್ ಇವಾಗ ಈ ಬಾಕ್ಸ್ನ ಓಪನ್ ಮಾಡ್ತೀನಿ. ಆಲ್ರೆಡಿ ಒಂದ್ಸತೆ ಬಾಕ್ಸ್ನ ಓಪನ್ ಮಾಡಿ ಆಗಿದೆ. ಬಾಕ್ಸಲ್ಲಿ ಏನೇನಿದೆ ಏನೇನಿಲ್ಲ, ಮೊಬೈಲ್ ಫೀಚರ್ಸ್ ಏನೇನಿದೆ, ಯಾವ ಥರ ಅಂತ ಎಲ್ಲಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ. ಹಾಗೆ ಹೇಳ್ತಾ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಜಸ್ಟ್ ಇವಾಗ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ಜಸ್ಟ್ ಮೊಬೈಲ್ನ ಹೋಲ್ಡ್ ಮಾಡಿಕೊಂಡು. ಓಕೆ, ಆಲ್ರೆಡಿ ಈ ಬಾಕ್ಸ್ನ ನಾನು ಓಪನ್ ಮಾಡಿದ್ದೀನಿ. ಇದ್ರ ಕ್ಲಿಪ್ ಬೇಕಾದರೆ ಹಾಕ್ತೀನಿ, ಬಟ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಬಾಕ್ಸಲ್ಲಿ ಏನೇನಿದೆ ಏನೇನಿಲ್ಲ ಅಂತೇಳಿ. ನೋಡಿದ್ರೆ ಸೇಫ್ಟಿ ಬ್ಯಾಗ್ಸ್ ಇದೆ. ಜಸ್ಟ್ ಫ್ಲಿಪ್ಕಾರ್ಟ್ ಆರ್ಡ್ರ್. ಇದನ್ನು ಸೈಡ್ಗೆ ಇಡ್ತೀನಿ. ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಮೊಬೈಲ್ ಕೈಯಲ್ಲೇ ಇದೆ. ಸೊ ಬಾಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಮೇಲೆ ಏನೇನು ಫ್ಯೂಚರ್ಸ್ ಇದ್ದಾವೆ ಏನೇನಿಲ್ಲ ಅಂತೇಳಿ ಜಸ್ಟ್ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್. ಓಕೆ, ನೋಡ್ತಾ ಇದ್ದೀರಾ ನನ್ನ ಹತ್ರ ಇರೋ ಬಾಕ್ಸ್ ವಿವೋ T4X5G ಅಂತ ಮೊಬೈಲ್ ಬಾಕ್ಸ್. URK ಅಂತ ಇದೆ ಬ್ರೋ. ಓಕೆ, ಲೈಕ್ ಮಾಡಿ. URK ಅಂತ ಇದೆ. ನಾನು URK ಅಂತ ಹೊಸ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ. ಓಕೆ ಬ್ರೋ, ಹಾಯ್ ಹೇಳಿಬಿಡು ಒಂದು ಆ ಕಡೆ ತೋರ್ಸೋ. ಓಕೆ, ಇದನ್ನು ಕ್ಲಿಪ್ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಷ್ಟ ಆದರೆ. ಓಕೆ, ಥ್ಯಾಂಕ್ ಯು ಬ್ರೋ. URK ಅಂತ ಇದೆ ನೋಡಿ. ಜಾಸ್ತಿ ಹೇಳ್ತಾ ಇದ್ದೀನಿ ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಓಕೆ ಗೈಸ್, ಯಾವ ಚಾನಲ್ ಅಂತ ಕೇಳ್ತಾ ಇದ್ರು. ಇವಾಗ ಕಂಟೆಂಟ್ ಕಡೆ ಬಂದ್ಬಿಡೋಣ ನಾವು. ಒಂದು ಸ್ವಲ್ಪ ಜನ ಬಂದ ತಕ್ಷಣ ಸ್ವಲ್ಪ ಪ್ಯಾನಿಕ್ ಆಗಿಬಿಡುತ್ತೆ. ಇಟ್ಸ್ ಕಾಮನ್ ಫ್ಯಾಕ್ಟು. ನಿಮಗೂ ಕೂಡ ಆಗ್ತಾ ಇರುತ್ತೆ. ನೀವು ಕೂಡ ಎಷ್ಟೋ ಜನ ವಿಡಿಯೋ ಮಾಡಬೇಕು ಅಂತ, ಟ್ರಾವೆಲ್ ವ್ಲಾಗ್ ಮಾಡಬೇಕು ಅಂತ ಹೋಗಿರ್ತೀರಾ. ಆ ಟೈಮ್ದಲ್ಲಿ ನಿಮಗೂ ಕೂಡ
ಈ ಥರ ಸಡನ್ನಾಗಿ ಜನಕ್ಕೆ ನೋಡಿದಾಗ ನಿಮಗೂ ಕೂಡ ಪ್ಯಾನಿಕ್ ಆಗಿ ಸಡನ್ನಾಗಿ ಮಾಸ್ ಸ್ಟ್ರಕ್ ಆಗಿ ಹೋಗ್ಬಿಡ್ತೀರ ನೀವು ಕೂಡ. ಸೊ ಅದೇ ಥರ ನನಗೂ ಕೂಡ ಜಸ್ಟ್ ಆಯ್ತು ಇವಾಗ. ಐ ಥಿಂಕ್ ಸ್ವಲ್ಪ ಸ್ಪೀಡಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊತೀನಿ, ಪರವಾಗಿಲ್ಲ. ಮುಂಚೆ ನಾನು ಮಾತಾಡಬೇಕಾದ್ರೆ ಇಷ್ಟೊಂದೆಲ್ಲ ಮಾತಾಡ್ತಿರ್ಲಿಲ್ಲ. ನಾನು ಆರ್ಡರ್ ಮಾಡಿರೋಂಥ ಮೊಬೈಲ್ ಬಂದುಬಿಟ್ಟು ವಿವೋ TX4 5G ಮೊಬೈಲ್ನ ಆರ್ಡರ್ ಮಾಡಿದ್ದೀನಿ. ಈ ಮೊಬೈಲ್ ಫ್ಯೂಚರ್ಸ್ ಎಲ್ಲ ಏನೇನಿದೆ ಏನೇನಿಲ್ಲ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ಸದ್ಯ ಹೇಳ್ಬಿಡ್ತೀನಿ ನಿಮಗೆ. ಮೊಬೈಲ್ ಬಂದ್ಬಿಟ್ಟು ಸ್ಕ್ರೀನ್ ಸೈಜ್ ಬಂದ್ಬಿಟ್ಟು 6.7 ಇಂಚ್ ಸ್ಕ್ರೀನ್ ಇರುವಂಥ ಮೊಬೈಲ್ ಡಿಸ್ಪ್ಲೇ ನೀವು ನೋಡ್ತಾ ಇದ್ದೀರಾ. ಇದ್ರ ಡಿಸ್ಪ್ಲೇ ಲೆಂತ್ ಬಂದ್ಬಿಟ್ಟು 6.7 ಇಂಚ್ ಸ್ಕ್ರೀನ್ ಇರುವಂಥದ್ದು. ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಆಂಡ್ರಾಯ್ಡಿಂಗ್ ನೀವು ನೋಡ್ತಾ ಇದ್ದೀರಾ. ಆಂಡ್ರಾಯ್ಡಿಂಗ್ ಮೊಬೈಲ್ ಬಂದ್ಬಿಟ್ಟು ಇದರಲ್ಲಿ ಸ್ಟೋರೇಜ್ ವೇರಿಯಂಟ್ ಕೆಪಾಸಿಟಿ ಬಂದ್ಬಿಟ್ಟು ಒಂದು 128 6GB ಮತ್ತು 8GB ವೇರಿಯಂಟಲ್ಲಿ ಕೂಡ ಸಿಗುತ್ತೆ. 256GB ಪ್ಲಸ್ 8GB ಮತ್ತು 6GB ವೇರಿಯಂಟಲ್ಲೂ ಕೂಡ ಈ ಮೊಬೈಲ್ ನಿಮಗೆ ಅವೈಲೇಬಲ್ ಇದೆ. ಹಾಗೆ ಬ್ಯಾಟ್ರಿ ಕೆಪಾಸಿಟಿ ಬಂದುಬಿಟ್ರೆ 6500 mAh ಬ್ಯಾಟ್ರಿ ಕೆಪಾಸಿಟಿ ಈ ಮೊಬೈಲಲ್ಲಿ ನಾವು ಕಾಣ್ಬೋದು. ಅವೇ ಬ್ಯಾಟ್ರಿ ಇದೆ ಗುರು. ನಾನು ಮೊದಲು ಯೂಸ್ ಮಾಡುವಂಥ ಮೊಬೈಲಲ್ಲಿ 5000 mAh ಬ್ಯಾಟ್ರಿ ಇದೆ. ಈ ಮೊಬೈಲಲ್ಲಿ 6500 mAh ಬ್ಯಾಟ್ರಿ ಇರೋದ್ರಿಂದ ಹೆವಿ ಅಂದರೆ ನನಗೆ ಒಂದು ಸ್ವಲ್ಪ ಚಾರ್ಜಿಂಗ್ದೇನು ಸ್ವಲ್ಪ ಟೆನ್ಷನ್ ಇರಲ್ಲ. ಸೊ ನನಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೆಟ್ವರ್ಕಿಂಗ್ ಸಂಬಂಧಪಟ್ಟಂಗೆ ಬಂದುಬಿಟ್ರೆ 5G ನೆಟ್ವರ್ಕ್ ಹೊಂದಿರುವಂಥ ಮೊಬೈಲ್ ಕೂಡ ಹೌದು ಇದು. ಮತ್ತು ಇದ್ರ ನೀವು ನೋಡ್ತಾ ಇರೋದ್ರೆ ನನ್ನ ಹತ್ರ ಇರೋದು ಪ್ರೆಸೆಂಟ್ ಬ್ಲೂ ಕಲರಲ್ಲಿ ಇದೆ ಮೊಬೈಲ್. ಬ್ಲೂ ಕಲರಲ್ಲಿ ಮೊಬೈಲ್ ಇದೆ. ಇದೇ ಥರ ಇನ್ನೊಂದು ಪಿಂಕ್ ಕಲರಲ್ಲಿ ಇರುವಂಥ ಕಲರ್ ವೇರಿಯಂಟ್ ಮೊಬೈಲ್ ಕೂಡ ಇದೆ. 2 ಕಲರ್ ವೇರಿಯಂಟಲ್ಲಿ ನಿಮಗೆ ಸಿಗುತ್ತೆ. ಒಂದು ಬ್ಲೂ ಸಿಗುತ್ತೆ, ಇನ್ನೊಂದು ಪಿಂಕ್ ಸಿಗುತ್ತೆ. ಪಿಂಕ್ ಅಥವಾ ಪರ್ಪಲ್ ಸಿಗುತ್ತೆ. ಪರ್ಪಲ್ ಸಿಗುತ್ತೆ. ಡಿಜಿಟಲ್ ಜೂಮ್ ಅಂತ ಬಂದರೆ 6.7 ಜೂಮ್ಸ್ ಅಂತ ಕೊಟ್ಟಿದ್ದಾರೆ. ಅದೇನೋ ಫ್ಯೂಚರ್ಸ್ ಹೇಳ್ತಾ ಇದ್ದೀನಿ ಜಸ್ಟ್ ನಿಮಗಷ್ಟೇ. ಸ್ಮಾರ್ಟ್ಫೋನ್ ವಿತ್ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ. ಓಕೆ, 44 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. 44 ವ್ಯಾಟಿನ ಒಂದು ಫಾಸ್ಟ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. 40 to 50 ಮಿನಿಟಲ್ಲಿ 100 ಆಗಿಬಿಡುತ್ತೆ. 0 ಇಂದ 100 ಆಗಿಬಿಡುತ್ತೆ. ನಾನು ಯೂಸ್ ಮಾಡಿದ್ದೀನಿ. ಅದರದ್ದು ಕ್ಲಿಪ್ ಬೇಕಾದರೆ ನಾನು ಆಮೇಲೆ ವಿಡಿಯೋದಲ್ಲಿ ಹಾಕಿರ್ತೀನಿ ನಿಮಗೆ. ಅದನ್ನು ಬಿಟ್ಬಿಟ್ರೆ ಇನ್ನು ಬಾಕ್ಸ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಬಾಕ್ಸಲ್ಲಿ ಇನ್ನೂ ಏನೇನಿದೆ ಏನೇನಿಲ್ಲ ಅಂತ. ಮತ್ತು ಈ ಮೊಬೈಲ್ ಜೊತೆ ನೋಡ್ಬೋದು ನೀವು ಫಿನಿಶಿಂಗ್ ಆಗಿ ಇದಕ್ಕೆ ಸ್ಕ್ರೀನ್ ಕಾರ್ಡ್ನ ಅವರೇ ಹಾಕಿಕೊಟ್ಟಿದ್ದಾರೆ. ನಿಮಗೆ ಕಾಣುತ್ತೋ ಇಲ್ಲ ನನಗಂತೂ ಗೊತ್ತಿಲ್ಲ. ಸ್ಕ್ರೀನ್ ಕಾರ್ಡು ಅವರೇ ಹಾಕಿಕೊಟ್ಟಿದ್ದಾರೆ. ಮತ್ತು ಒಂದು ಟ್ರಾನ್ಸ್ಪರೆಂಟ್ ನೀವು ನೋಡ್ತಾ ಇದ್ದೀರಾ, ಲೋ ಕ್ವಾಲಿಟಿ ಇರುವಂಥ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ನ ಹಾಕಿದ್ದಾರೆ. ಬಿಡ್ ಕ್ವಾಲಿಟಿ ನೋಡ್ತಾ ಇದ್ದೀರಾ, ಪ್ಲಾಸ್ಟಿಕ್ ಪ್ರೀಮಿಯಮ್ ಇರುವಂಥ ಬಿಡ್ ಕ್ವಾಲಿಟಿ ಇದೆ. ಇದ್ರ ಬಿಡ್ ಕ್ವಾಲಿಟಿ ಟೆಕ್ನಾಲಜಿ ಬಗ್ಗೆ ಅಷ್ಟೊಂದು ನಾನು ಜಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ಇದ್ರ ಬಿಡ್ ಕ್ವಾಲಿಟಿ ಏನು ಯೂಸ್ ಮಾಡಿದ್ದಾರೆ, ಒಂದು ಪ್ಲಾಸ್ಟಿಕ್ ಫ್ರೇಮ್ ಇರುವಂಥ ಬಿಡ್ ಕ್ವಾಲಿಟಿ ನಾವು ನೋಡ್ತಾ ಇದ್ದೀವಿ. ಓಕೆ, ಇದ್ರ ಬಿಡ್ ಕ್ವಾಲಿಟಿ ಬಗ್ಗೆ ನಿಮಗೆ ಬೇರೆ ಜಾಸ್ತಿ ನಾಲೆಜು ಇರ್ಬೋದು. ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ತೊಗೊಂಡಿರುವಂಥ ಮೊಬೈಲ್ನ ಜಸ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ವಿಡಿಯೋನ ಜಸ್ಟ್ ರಿವ್ಯೂಗೋಸ್ಕರ ನೋಡಿ. ಟೆಕ್ ಇನ್ಫಾರ್ಮೇಷನ್ ಸಂಬಂಧಪಟ್ಟಂಗೆ ಏನಾದರೂ ನೋಡ್ತಾ ಇದ್ದರೆ ಸೊ ಆ ಎಕ್ಸೆಪ್ಟೇಷನ್ ಇಟ್ಕೊಂಡು ನೋಡೋಕೆ ಹೋಗ್ಬಿಡಿ. ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಏನಕ್ಕೋಸ್ಕರ ಅಂದರೆ ನನಗೆ ಟೆಕ್ ರಿಲೇಟೆಡ್ ಸಂಬಂಧಪಟ್ಟಂಗೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ನನಗೆ ಅಷ್ಟೊಂದು ಟೆಕ್ ಹೆಂಗೆಲ್ಲ ವರ್ಕ್ ಆಗುತ್ತೆ ಏನು ಇದ್ರ ಸ್ಪೆಸಿಫಿಕ್ ಆಗಿರುವಂಥ ಫ್ಯೂಚರ್ಸ್ಗಳ ಬಗ್ಗೆ ನನಗೇನು ಗೊತ್ತಿಲ್ಲ. ಇದನ್ನು ಯೂಸ್ ಮಾಡಿಬಿಟ್ಟು ನಾನು ಎಕ್ಸ್ಪೀರಿಯನ್ಸ್ ಬೇಕಾದರೆ ಹೇಳ್ತೀನಿ. ಮತ್ತು ಇನ್ನೊಂದು ಮೇಜರಾಗಿ ನೋಡ್ತಾ ಇದ್ದೀರಾ, ಡೈನಮಿಕ್ ಲೈಟ್ ಇದೆ. ಸೊ ಡೈನಮಿಕ್ ಲೈಟ್ ಈ ಮೊಬೈಲಲ್ಲೂ ಕೂಡ ಬರುತ್ತೆ. ಇದನ್ನು ಒಂಥರ ಜಾತ್ರೆ ಥರ ಎಲ್ಲ ಕಾಣುತ್ತೆ ಗುರು. ಜಾತ್ರೆ ಫೋನ್ ಅಂತಲೇ ಎಷ್ಟೋ ಜನ ಅಂದಿದ್ರು ನನಗೆ, ನಮ್ಮ ರೂಮ್ಮೇಟ್ ಎಲ್ಲ ಜಾತ್ರೆಗೆ ಫೋನ್ ತೊಗೊಂಡ ಗುರು ಅಂತೇಳಿ ಎಷ್ಟೋ ಜನ ಎಲ್ಲ ಹುಡುಗರೆಲ್ಲ ಕಾಮೆಂಟ್ ಮಾಡಿದ್ರು. ಓಕೆ, ಇದನ್ನು ಸೈಡಿಗೆ ಮಾತಾಡೋಣ, ಮೊಬೈಲ್ ಬಗ್ಗೆ ಮಾತಾಡ್ತೀನಿ. ಈ ಬಾಕ್ಸಲ್ಲಿ ಏನೇನಿದೆ ಅಂತೇಳಿ ಹೇಳ್ತೀನಿ ನಿಮಗೆ ಇವಾಗ. ಇನ್ನೇನು ಬಾಕ್ಸಲ್ಲಿ ನೋಡೋದಾದರೆ ನೋಡ್ತಾ ಇದ್ದೀರಾ 6500 mAh ಹೈ ಡೆನ್ಸಿಟಿ ಬ್ಯಾಟ್ರಿ ಇದೆ. 7300 ಡೈಮೆನ್ಸಿಟಿ 5G ಪ್ರೊಸೆಸರ್ ಇದೆ ಗುರು. ಇದರಲ್ಲಿ ಮಿಲಿಟ್ರಿ ಗಾರ್ಡ್ ಡ್ಯೂರಬಿಲಿಟಿ ಇದೆ. ಅಂದರೆ ಕಾಮನ್ ಆಗಿ ಫೋನ್ ಎಲ್ಲ ಹಿಂಗೆ ಬಿದ್ದುಬಿಟ್ರೆ ಒಡೆಯೋದಿಲ್ಲ ಅಂತ ಒಂದು ಮಿಲಿಟ್ರಿ ಗಾರ್ಡ್ ಪ್ರೂಫ್ ಕೊಟ್ಟಿದ್ದಾರೆ. ಹಾಗಂತೇಳ್ಬಿಟ್ಟು ಒಗಿ ಗುರು ನೋಡ ಹೆಂಗಾಗುತ್ತೆ ಹೊಡೆಯುತ್ತೆ ಎಲ್ಲ ನೋಡೋಣ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ. ನಾನೆಲ್ಲ ಒಗಿಯಲ್ಲ. ಕಷ್ಟಪಟ್ಟು ಸೇವಿಂಗ್ ಮಾಡಿ ತೊಗೊಂಡಿರೋದು ಮೊಬೈಲ್ನ ಬೀಳಿಸ್ಬಿಟ್ಟು ಹೊಡೆದ್ಬಿಟ್ರೆ ಆಗಂಗಿಲ್ಲ. ಬಟ್ ಕೊಟ್ಟಿದ್ದಾರೆ, ಮಿಲಿಟ್ರಿ ಗ್ರೇಡ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಂತೇಳ್ಬಿಟ್ಟು ನೋಡ ಎಲ್ಲ ಹಿಂಗೆ ಹೋಗಿಬಿಡ್ತೀನಿ ನೋಡೋ ಹೊಡೆಯುತ್ತೆ ಎಲ್ಲ ಮಿಲಿಟ್ರಿ ಗ್ರೇಡ್ ಕೊಟ್ಟಿದ್ದಾರಂತೆ ಈ ಥರ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಏನಕ್ಕೋಸ್ಕರ ಟೈಮ್ ಚೆನ್ನಾಗಿಲ್ಲ ಅಂದರೆ ಇನ್ನು ಮಿಲಿಟ್ರಿ ಗ್ರೇಡ್ ಎಲ್ಲ ಅದ್ರದ್ದು 10x ಗ್ರೇಡ್ ಕೊಟ್ಟರು ಕೂಡ ಟೈಮ್ ಖರಾಬಾಗಿದ್ದರೆ ಹೆಂಗಾದ್ರೂ ಹೊಡೆದೋಗ್ಬೇಕಂದ್ರೆ ಹೊಡೆದೋಗುತ್ತೆ. ಸೊ ಅದು ನಾನು ಒಗಿಯೋಕ್ಕೆಲ್ಲ ಹೋಗಲ್ಲ. ಅದನ್ನೆಲ್ಲ ಎಕ್ಸೆಪ್ಟ್ ಮಾಡೋಕ್ಕೆ ಹೋಗ್ಬೇಡಿ ನೀವು ಪ್ಲೀಸ್. ಕ್ಯಾಮ್ರಾ ಇದೆ ಗುರು, ಕ್ರೇಜಿ ಅಂತಲೇ ಹೇಳ್ಬೋದು. ನಾನು ಫೋಟೋಸ್ ಎಲ್ಲ ತಗೊಂಡಿದ್ದೀನಿ, ಹಾಗೆ ಫೋಟೋಸ್ ಕ್ಲಿಪ್ಸ್ ಎಲ್ಲ ಹಾಕ್ತಿರ್ತೀನಿ. 50 MP ಕ್ಯಾಮ್ರಾ ಇದೆ. 50 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಸೆನ್ಸರ್ ನೋಡ್ತಾ ಇದ್ದೀರಾ. 50 MP ಮೇನ್ ಕ್ಯಾಮ್ರಾ ಸೆನ್ಸರ್. ಇದ್ರ ಕೆಳಗಡೆ ಇರೋದು 3x ಡೆಪ್ತ್ ಸೆನ್ಸರ್ನ ಕ್ಯಾಮ್ರಾ ಇದೆ. ಇದೇನು ಅಷ್ಟೊಂದು ಯೂಸ್ ಆಗಲ್ಲ ನಮಗೆ. ಅದು ಬಂದ್ಬಿಟ್ರೆ ಒಂದು ಫ್ಲಾಶ್ ಲೈಟ್ ಇದೆ. ಮೇಲ್ಗಡೆ ಏನೋ ಒಂದು ಬ್ಲ್ಯಾಕ್ ಕಲರ್ ಏನೋ ಕೊಟ್ಟಿದ್ದಾರೆ, ನನಗೂ ಕೂಡ ಗೊತ್ತಿಲ್ಲ. ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು ನೋಡಿದ್ರೆ ಒಂದು 8 MP ಕ್ಯಾಮ್ರಾ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಇದೆ. ಮತ್ತು ನೀವು ನೋಡ್ತಾ ಇರ್ಬೋದು ಅನ್ಲಾಕು, ಫೇಸ್ ಅನ್ಲಾಕು ಕೂಡ ಅಷ್ಟೇ ಸ್ಪೀಡಾಗುತ್ತೆ. ಫಿಂಗರ್ ಅನ್ಲಾಕು ಕೂಡ ಅಷ್ಟೇ ಸ್ಪೀಡಾಗುತ್ತೆ. ಓಕೆ, ನೀವು ನೋಡ್ತಾ ಇದ್ದೀರಾ. ಸೆಕ್ಯೂರಿಟಿ ಪರ್ಪಸ್ ಬಂದುಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೊಬೈಲು. ಲಾಕು ಅನ್ಲಾಕು ಎಲ್ಲ ಬೇಗ ಆಗಿಬಿಡುತ್ತೆ. ಮತ್ತು ಎಲ್ಲ ಈ ಆ್ಯಪ್ಗಳೆಲ್ಲ ಬೇಗ ರನ್ ಆಗ್ತವೆ, ಸ್ಮೂತ್ ರನ್ ಆಗುತ್ತೆ. ಏನೂ ಒಂಥರ ಹ್ಯಾಂಗ್ ಔಟ್ ಅನ್ನೋ ಫೀಲ್ ಎಲ್ಲ ಕೊಡಲ್ಲ. ಇನ್ನೊಂದು ನಾನು ತೊಗೊಂಡಿರೋ ಮೊಬೈಲು ಕಾಸ್ಟ್ ಬಂದುಬಿಟ್ಟು 17,000 ಆಯಿತು. ನಿಮಗೆ
14,000 15,000ಗೂ ಸಿಗುತ್ತೆ, 15,000ಗೂ ಸಿಗುತ್ತೆ. 6GB 128 ಸ್ಟೋರೇಜ್ ಏನಾದರೂ ನೀವು ತೊಗೊಂತು ಅಂತಂದರೆ 14,000 ಇದೆ. 6GB 256 ತೊಗೊಂಡ್ರೆ 15,000 ಇದೆ. ನಾನು 8GB 256 ಅಂದರೆ 8GB ರ್ಯಾಮ್ ತೊಗೊಂಡೆ, 256GB ಇರುವಂಥ ಸ್ಟೋರೇಜ್ನ ಮೊಬೈಲ್ನ ನನ್ನ ಕೈಯಲ್ಲಿ ನೀವು ನೋಡ್ತಾ ಇದ್ದಾರೆ. ವಿತ್ 5G ಮೊಬೈಲು. ಸಿಮ್ ಇದೆ, ಸಿಮ್ ಎಜಾಕ್ಷನ್ ಟೂಲಲ್ಲಿ ಜಸ್ಟ್ ಓನ್ಲಿ ಡುವೆಲ್ ಸಿಮ್ ಇದೆ. ಇದರಲ್ಲಿ ಎಕ್ಸ್ಟ್ರಾ ಯಾವುದೇ ಮೆಮರಿ ಕಾರ್ಡ್ ಸ್ಲಾಟ್ ಏನೋ ಕೊಟ್ಟಿಲ್ಲ. ಇದರಲ್ಲಿ ಎಕ್ಸ್ಟ್ರಾ ಮೆಮರಿ ಕಾರ್ಡ್ ಚಿಪ್ನ ಏನೂ ಹಾಕೊಳ್ಳೋಕೆ ಇದರಲ್ಲಿ ಏನೂ ಇಲ್ಲ. ಜಸ್ಟ್ ನೀವು ಎರಡು ಸಿಮ್ ಕಾರ್ಡ್ನ ನೀವು ಹಾಕೋಬೋದು. ಡೈರೆಕ್ಟಾಗಿ ನಾನು ಬಾಕ್ಸ್ನ ಓಪನ್ ಮಾಡಿಬಿಟ್ಟು ಬಾಕ್ಸಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ. ಓಕೆ, ಆಲ್ರೆಡಿ ನಾನು ಮೊಬೈಲ್ ಆಚೆನೇ ಇಟ್ಕೊಂಡಿರೋದ್ರಿಂದ ಸೊ ಬಾಕ್ಸಲ್ಲಿ ಮೊಬೈಲ್ ಇಲ್ಲ, ನನ್ನ ಕೈಯಲ್ಲಿದೆ. ಓಕೆ, ಮೊಬೈಲ್ಗೆ ಹಾಕಿರುವಂಥ ಒಂದು ಕವರ್ ಇದೆ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯುವಲ್ ನಾವು ನೋಡ್ತಾ ಇದ್ವಿ. ಯೂಸರ್ ಮ್ಯಾನ್ಯುವಲ್ ಇದೆ, ಇದನ್ನು ಕೂಡ ಇದರಲ್ಲಿ ಒಳ್ಳೆ ಇಡೋಣ. 8GB 256 ವೇರಿಯಂಟ್ನ ನಾನು ಮೊಬೈಲ್ ತೊಗೊಂಡಿದ್ದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಬಾಕ್ಸಲ್ಲಿದೆ ಚಾರ್ಜರು, ಹಾಗೆ ಒಂದು ಟೈಪ್ ಸಿ ಆದಂಥ ಕೇಬಲ್ ಇದೆ. ಕೇಬಲ್ ಕ್ವಾಲಿಟಿ ಓಕೆ, ಒಂದು ರೇಂಜಿಗೆ ಓಕೆ ಇದೆ, ಆದರೂ ಲೋ ಕ್ವಾಲಿಟಿ ಇದೆ. ಇದು ಕೇಬಲ್ ಏನಾಗುತ್ತೆ ಅಂದರೆ ಕಟ್ಟಾಗಿ ಹೋಗಿಬಿಡುತ್ತೆ. ನಂದು ಮುಂಚೆ ಕೂಡ ವಿವೋ ಮೊಬೈಲ್ ಇತ್ತಲ್ಲ, ಅದು ಕೂಡ ಸೇಮ್ ಇದೇ ಥರ ಕೇಬಲ್ ಇತ್ತು. ಜಾಸ್ತಿ ಯೂಸ್ ಮಾಡಿದಾಗೆಲ್ಲ ಕೇಬಲ್ ಎಲ್ಲ ಕಟ್ಟಾಗಿಬಿಡುತ್ತೆ, ಪಿನ್ ಹತ್ರ ಎಲ್ಲ ಕಟ್ಟಾಗಿಬಿಡ್ತದೆ. ಫ್ಲ್ಯಾಶ್ ಚಾರ್ಜರ್ ಅಂತ ಇದೆ. ಫ್ಲ್ಯಾಶ್ ಚಾರ್ಜರ್ 44 ವ್ಯಾಟಿನ ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ ಗುರು. ಒಳ್ಳೆ ಕ್ರೇಜಿ ಆದಂಥ ವಿಷಯ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಸ್ಪೀಡಾಗಿ ಚಾರ್ಜ್ ಆಗುತ್ತೆ, ಹೆವಿ ಸ್ಪೀಡ್ ಆಗುತ್ತೆ ಚಾರ್ಜ್ ಕೂಡ. ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಚಾರ್ಜು ಮತ್ತು ಬ್ಯಾಟ್ರಿ ಜಾಸ್ತಿ ಇದೆ ಅದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಸ್ಟೋರೇಜ್ 256GB ಸ್ಟೋರೇಜ್ ಇದೆ, 8GB ರ್ಯಾಮು ಪ್ಲಸ್ ಎಕ್ಸ್ಟೆಂಡೆಡ್ 8GB ಇದೆ. ನನಗೆ ತುಂಬ ಖುಷಿ ಆಯಿತು ಈ ವಿಚಾರದಲ್ಲಿ. ಮತ್ತು ಈ ಬಾಕ್ಸಲ್ಲಿ ಇನ್ನೂ ಏನೇನಿದೆ ಅಂದರೆ ಒಂದು ಸಿಮ್ ಎಜಾಕ್ಷನ್ ಪಿನ್ಸ್ ಕೊಟ್ಟಿದ್ದಾರೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಈ ಬಾಕ್ಸಲ್ಲಿ. ಕೇಬಲ್ಲು, ಚಾರ್ಜರು, ಓಕೆ, ಎಲ್ಲನೂ ಇದೇ ಬಾಕ್ಸಲ್ಲಿ ಹಾಕಿಬಿಟ್ಟು ಹೊಳ್ಳಿ ರಾಮಾಯಣ ಗುರು ಬರ್ತಾನೆ ಇಲ್ಲದು ಬಾಕ್ಸ್ ಆಚೆ. ಐ ಡಿಡ್ ಇಟ್. ಕ್ಯಾಮ್ರಾ ಕರೆಕ್ಟಾಗಿದೆ. ಓಕೆ, ತುಂಬ ಕಷ್ಟಪಡ್ತಾ ಇದ್ದೀನಿ ಗಾಯ್ಸ್ ವಿಡಿಯೋ ಮಾಡೋಕ್ಕೆಲ್ಲ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಹಳೆ ಚಾನಲ್ ಬೇರೆ ಕಳ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಕೇಳ್ಕೊತಾ ಇದ್ದೀನಿ ತಮ್ಮ. ಓಕೆ ಗೈಸ್, ನೋಡ್ತಾ ಇದ್ದಿರಲ್ಲ, ಇಷ್ಟಾಯಿತು ನನ್ನ ಅನ್ರಿವ್ಯೂ. ಏನು ಮಾಡಿಬಿಡ್ತಾರೆ ನೀವು ಅನ್ರಿವ್ಯೂ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನೀವು. ನಿಜ ಹೇಳ್ತಾ ಇದ್ದೀನಿ, ನನಗೆ ಈ ಟೆಕ್ ಸಂಬಂಧಪಟ್ಟಂಗೆ ಏನೂ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಾನು ಮೊಬೈಲ್ ತೊಗೊಂಡಲ್ಲ, ಹೊಸ ಮೊಬೈಲ್ ತೊಗೊಂಡೆ, ಅದನ್ನೇ ನಾನು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಏನೋ ಒಂದು ಕಂಟೆಂಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದೆ. ಸೊ ಬೇಜಾರು ಮಾಡ್ಕೋಬೇಡಿ, ಇವನು ಕಂಟೆಂಟ್ ಇಲ್ಲದೆ ಏನೋ ಕಂಟೆಂಟ್ ಕೊಡೋಕೆ ಹೋಗ್ತಾ ಇದ್ದಾನೆ ಅಂತೆಲ್ಲ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ನನ್ನ ಕಂಟೆಂಟ್ ಬಂದುಬಿಟ್ಟು ನಿಮ್ಗೆ ಆಲ್ರೆಡಿ ನಾನು ಈ ಚಾನಲಲ್ಲಿ ಹೇಳಿದ್ದೀನಿ. ಜಸ್ಟ್ ಮಿನಿಟ್ ಮಾತಾಡ್ತೀನಿ ಗಾಯ್ಸ್, ಕಿಶಾದಲ್ಲಿ ಇಟ್ಕೊತೀನಿ, ಜಸ್ಟ್ ಮಿನಿಟ್ ಮಾತಾಡ್ತೀನಿ. ಇದೇ ಗುರು ನಮಗೆ ಒಂಥರ ಗರ್ಲ್ ಫ್ರೆಂಡ್ ಇದ್ದಂಗೆ ಸದ್ಯ ಇವಾಗ ಮೊಬೈಲ್ಗಳು ನನಗೆ. ಏನಕ್ಕಂದರೆ ಇದನ್ನು ಹುಡುಗಿ ಥರದ್ದು ಓಪನ್ ಮಾಡ್ಬೇಕು ನಾನು ಇವಾಗ. ಇದರಲ್ಲಿ ಹಾಕಿ ಇಷ್ಟು ಇಟ್ಬಿಡೋಣ. ಓಕೆ ಗಾಯ್ಸ್, ಇವಾಗ ನೀವು ನೋಡ್ತಾ ಇದ್ದೀರಾ, ಇದೇ ಮೊಬೈಲ್ನ ಕೈಯಲ್ಲಿ ಹಿಡ್ಕೊಂಡು ಇಷ್ಟುವರೆಗೂ ವಿಡಿಯೋ ಮಾಡಿದೆ. ಏನಕ್ಕೋಸ್ಕರ ಕೈಯಾಗಿ ಹಿಡ್ಕೊಂಡಿದ್ದೇನೆ ಅಂತ ನೀವು ಇಲ್ಲಿವರೆಗೂ ಯೋಚನೆ ಮಾಡ್ತಿರ್ಬೋದು. ನಾನು ಈ ಸದ್ಯ ವಿಡಿಯೋ ಶೂಟ್ ಮಾಡ್ತಾ ಇರೋದು ನನ್ನ ಹಳೆ ಮೊಬೈಲ್ ಇದೆ. ಇರಬೇಕು ಆಟ ಗುರು ಇಲ್ಲಿ. ನನ್ನ ಹಳೆ ಮೊಬೈಲಲ್ಲಿ ನಾನು ಪ್ರೆಸೆಂಟ್ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಹಳೆ ಮೊಬೈಲಲ್ಲಿ, ಅದೇ ಮೊಬೈಲಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಹಳೆ ಚಾನಲ್ ಇದೆಯಲ್ಲ UR ಕಾಸಿ ಅಂತ, ನನ್ನ ಪರಿಚಯ ನಿಮ್ಗೆ ಆಲ್ರೆಡಿ ಇದೇ ಇರುತ್ತೆ. ನಾನು ಪದೇ ಪದೇ ಹೇಳೋ ಅವಶ್ಯಕತೆಯೂ ಇರಲ್ಲ ನಿಮಗೆ, ಆದರೂ ಕೂಡ ಹೇಳ್ತಾ ಇದ್ದೀನಿ ಗೈಸ್, ಬೇಜಾರು ಮಾಡ್ಕೋಬೇಡಿ. ನನ್ನ ಹಳೆ ಚಾನಲ್ UR ಕಾಸಿ ಇದೆ ಅಂದಲ್ಲ, ಆ ಕಾಸಿ ಚಾನಲ್ ಆ ಚಾನಲ್ಲು ಆ ಮೊಬೈಲಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಆ ಮೊಬೈಲ್ ನನಗೆ ಯೂಟ್ಯೂಬ್ಗೆ ಬರೋಕ್ಕೆ ಒಂದು ಹೆಲ್ಪ್ ಮಾಡ್ತು. ಇವಾಗ ಪ್ರೆಸೆಂಟ್ ಕೂಡ ಅದರಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ಮೊಬೈಲನ್ನು ಕೈಗೆ ಹಿಡ್ಕೊಂಡು ಶೂಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಆ ಮೊಬೈಲಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರೋದ್ರಿಂದ ಔಟ್ ಸೈಡ್ ಬಂದ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಬೋಯಾ ಮೈಕ್ ಅಂತ ಬರ್ತಿತ್ತು, ಆ ಮೈಕ್ನ ಕನೆಕ್ಟ್ ಮಾಡಿ ವಿಡಿಯೋ ಎಲ್ಲ ಶೂಟ್ ಮಾಡ್ತಿದ್ದೆ. ಇವಾಗ ಆ ಮೈಕ್ ಬೇರೆ ಕನೆಕ್ಟ್ ಆಗ್ತಾ ಇಲ್ಲ ಮೊಬೈಲ್ಗೆ. ಸೊ ಅದಕ್ಕೋಸ್ಕರ ಈ ಮೊಬೈಲಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಆಮೇಲೆ ವಿಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಹಾಕಿರ್ತೀನಿ, ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೂಡ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿಕೊಂಡು, ಶೇರ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಗೈಸ್ ನನ್ನ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ, ನೋಡಿಕೊಂಡು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ನನ್ನ ಹಳೆ ಚಾನಲ್ಗೆ ಯಾವ ಥರ ಸಪೋರ್ಟ್ ಕೊಟ್ಟಿದ್ದಾರೆ ಈ ಚಾನಲ್ಗೂ ಕೂಡ ಅದೇ ಥರ ಸಪೋರ್ಟ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದನ್ನು ಹೇಳ್ಬಿಟ್ಟು ತುಂಬ ಕೊರಿತಾ ಇದ್ದೀನಿ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು.